ನೀವು ದೀರ್ಘಾಯುಷ್ಯ ಬಯಸುತ್ತೀರಾ? ಬಿಸ್ನೆಸ್ ಕರಿಯರ್ನಲ್ಲಿ ಮುಂದೆ ಬರಲು ಇಷ್ಟವಿದೆಯೇ? ಹಣದ ಕೊರತೆಯಿಂದ ಕಷ್ಟಪಡುತ್ತಿದ್ದೀರಾ? ಶತ್ರುಗಳ ನಿವಾರಣೆ ಬೇಕೇ? ನವರಾತ್ರಿಯ ದಿನಗಳಲ್ಲಿ ಈ 9 ನಿಯಮಗಳನ್ನು ತುಂಬಾ ಜಾಗರೂಕತೆಯಿಂದ ಪಾಲಿಸಿದರೆ ಈ ಎಲ್ಲವನ್ನು ನೀವು ಪಡೆಯಬಹುದು. ಚೈತ್ರ ಶುಕ್ಲ ಪಕ್ಷ ಪ್ರತಿಪದೆಯಿಂದ ರಾಮನವಮಿಯವರೆಗೆ ಚೈತ್ರ ನವರಾತ್ರಿ ಆಚರಿಸಲಾಗುತ್ತದೆ. ಈ ಬಾರಿ ಇದು ಮಾರ್ಚ್ 19ರಿಂದ ಮಾರ್ಚ್ 27ರವರೆಗೆ ಇದೆ. ಈ 9 ದಿನಗಳಲ್ಲಿ ಯಾವ ವಿಷಯಗಳನ್ನು ಗಮನದಲ್ಲಿಡಬೇಕು ಎಂದು ನೋಡೋಣ. ಮೊದಲನೆಯದು, ಸುಳ್ಳು ಮತ್ತು ಕಪಟ ಮಾಡಬಾರದು. ಎರಡನೆಯದು, ಇತರರ ವಸ್ತು ಹಗರಣ ಮಾಡಬಾರದು, ಯಾರ ಹಕ್ಕನ್ನು ಕಸಿದುಕೊಳ್ಳಬಾರದು. ಮೂರನೆಯದು, ಪರಸ್ತ್ರೀಯ ಮೇಲೆ ಕೆಟ್ಟ ದೃಷ್ಟಿ ಇರಿಸಬಾರದು. ಮೈಥುನ ಮತ್ತು ಹಸ್ತಮೈಥುನವನ್ನು ತ್ಯಜಿಸಿ ಬ್ರಹ್ಮಚರ್ಯ ಪಾಲಿಸಬೇಕು. ನಾಲ್ಕನೆಯದು, ಯಾರನ್ನೂ ನಿಂದಿಸಬಾರದು, ನಿಂದಿಸುವವರ ಸಂಗತಿಯಿಂದಲೂ ದೂರ ಇರಬೇಕು. ಐದನೆಯದು, ಕೆಟ್ಟ ಸಂಗತಿಯಿಂದ ದೂರವಿರಿ, ಜಗಳ ಕಲಹ ಮಾಡಬೇಡಿ. ಆದರೆ ನಮ್ಮ ಸಂಸ್ಕೃತಿಗೆ ಯಾರಾದರೂ ಧಕ್ಕೆ ತಂದರೆ ಸರಿಯಾದ ಉತ್ತರ ಕೊಡಲು ಹಿಂಜರಿಯಬಾರದು. ಆರನೆಯದು, ಸಾಧ್ಯವಾದಷ್ಟು ಫೋನ್ ಬಳಕೆ ಕಡಿಮೆ ಮಾಡಿ, ಅಗತ್ಯವಿರುವಷ್ಟೇ ಬಳಸಿ. ಅಶ್ಲೀಲ ಸಿನಿಮಾಗಳು, ರೀಲ್ಸ್ ಮುಂತಾದವುಗಳಲ್ಲಿ ಸಮಯ ವ್ಯರ್ಥ ಮಾಡಬೇಡಿ. ಏಳನೆಯದು, ಮಾಂಸಾಹಾರ ಮಾತ್ರವಲ್ಲ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ತಾಮಸಿಕ ಆಹಾರ ತ್ಯಜಿಸಬೇಕು. ಶುದ್ಧ ಸಾತ್ವಿಕ ಆಹಾರ ಸೇವಿಸಬೇಕು. ಸಂಪೂರ್ಣ ನವರಾತ್ರಿಯಲ್ಲಿ ಉಪವಾಸ ಇದ್ದರೆ ಅತ್ಯುತ್ತಮ ಫಲ ಸಿಗುತ್ತದೆ. ಆದರೆ ಪರಿಸ್ಥಿತಿಯನ್ನು ನೋಡಿ ಕನಿಷ್ಠ ಕೊನೆಯ 3 ದಿನಗಳ ಉಪವಾಸ ಇರಬೇಕು. ವ್ರತದಲ್ಲಿ ಫಲಾಹಾರ ಮಾಡಬಹುದು. ಮೊದಲು 6 ದಿನಗಳಲ್ಲಿ ಕೂಡ ಹಗುರವಾದ ಆಹಾರವೇ ತೆಗೆದುಕೊಳ್ಳಿ. 8ನೆಯದು, ಮದ್ಯಪಾನವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. 9ನೆಯದು, ಅತ್ಯಂತ ಮುಖ್ಯವಾದದ್ದು, ನವಾರಣ ಮಂತ್ರ ಜಪ. ನವಾರಣ ಮಂತ್ರ ಹೀಗಿದೆ: ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ. ಈ ಮಂತ್ರವನ್ನು 108 ಮಣಿಗಳ ಮಾಲೆಯನ್ನು ಗೌಮುಖಿಯಲ್ಲಿ ಮುಚ್ಚಿ ಜಪಿಸಬೇಕು. ಪ್ರತಿದಿನ ಕನಿಷ್ಠ 11 ಅಥವಾ 21 ಮಾಲೆ ಜಪಿಸುವ ಸಂಕಲ್ಪ ಮಾಡಬೇಕು. ಮನಸ್ಸು ಏಕಾಗ್ರವಾಗದಿದ್ದರೂ ಜಪ ಮಾಡಬೇಕು. ಖಂಡಿತ ಫಲ ದೊರೆಯುತ್ತದೆ. ಈ 9 ನಿಯಮಗಳನ್ನು ಪಾಲಿಸುವವರು ಆರಂಭದಲ್ಲಿ ಹೇಳಿದ ಫಲಗಳನ್ನು ಖಚಿತವಾಗಿ ಪಡೆಯುತ್ತಾರೆ. ಈ ಮಾಹಿತಿ ಬಹಳ ಉಪಯುಕ್ತ. ದಯವಿಟ್ಟು ಹಂಚಿಕೊಳ್ಳಿ. ಯಾವುದೇ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ಹರಿಯು.